ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಶ್ರಾವಣ ಮಾಸದ ಕ್ಲೀನಿಂಗ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಕಿಚನ್ ಕ್ಲೀನಿಂಗ್, ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತದೆ. ಶ್ರಾವಣದ ಪ್ರಯುಕ್ತ ಕಿಚನಲ್ಲಿ ಯಾವೆಲ್ಲ ಕ್ಲೀನಿಂಗ್ ಮಾಡ್ತೀನಿ, ಯಾವ ಟಿಪ್ಸ್ ಬಳಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲು ಕೌಂಟರ್ ಟಾಪ್ ಮೇಲಿರುವ ಎಲ್ಲ ಸಾಮಾನುಗಳನ್ನು ತೆಗೆದಿಟ್ಟು ಬಿಡೋಣ. ಖಾಲಿ ಮಾಡಿದರೆ ಪ್ರತಿಯೊಂದು ಮೂಲೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಬಹುದು. ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಬಾರಿ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಹೇಗಾಗುತ್ತೆ, ಕ್ಲೀನ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ಇದು ಮೈಕ್ರೋಫೈಬರ್ ಡಸ್ಟರ್, ಇದರಿಂದ ಕ್ಲೀನ್ ಆಗ್ತಾ ಇದೆ, ಒಳ್ಳೆಯದು. ಬೇಕಾದರೆ ನಿಮಗೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಈ ಥರ ಕ್ಲೀನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕಿಚನ್ ಕ್ಯಾಬಿನೆಟ್, ಸೆಲ್ಫ್ ಮತ್ತು ಮೇಲಿನ ಜಾಗಗಳನ್ನು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಇದು ಇವಾಗ ಜಾಲಿ ಆಗುತ್ತೆ ಅಲ್ವಾ, ಅಲ್ಲಿ ಇಲ್ಲಿ ಎಲ್ಲ ಮೂಲೆಯಲ್ಲಿ. ಇದರಿಂದ ಆರಾಮಾಗಿ ಕ್ಲೀನ್ ಆಗುತ್ತೆ. ಈ ಥರ ಉಜ್ಜಿದ್ರೆ ಸಾಕು, ಜಾಸ್ತಿ ಏನು ಉಜ್ಜಬೇಕಂತ ಏನಿಲ್ಲ. ಆರಾಮಾಗಿ ಸ್ಮೂತಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಇದು ತುಂಬಾ ಬೆಟರ್, ನನಗಂತೂ ತುಂಬಾ ಇಷ್ಟವಾಯಿತು. ಈ ಮನೆಯಲ್ಲೇ ಯಾರು ಹೆಲ್ಪ್ ಇಲ್ಲದೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟೇಬಲ್ ಇಡೋದು, ಟೇಬಲ್ ಮೇಲೆ ಇರೋದು, ಚೇರ್ ಮೇಲೆ ಇರೋದು, ಈ ಥರ ಎಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗಿತ್ತು. ಆದರೆ ಈ ಥರ ಒಳ್ಳೆ ಪ್ರಾಡಕ್ಟಿಂದ ತುಂಬಾ ಈಸಿ ಆಗಿದೆ. ಈ ಥರ ನೀವು ಬೈ ಮಾಡ್ಕೊಳ್ಳಿ, ನಿಮಗೂ ಸುಲಭವಾಗುತ್ತೆ. ಇದೊಂಥರ ಯೂಸ್ಫುಲ್ ಕೂಡ ಹೌದು. ನೋಡಿ, ಟ್ರೈ ಮಾಡಿ ನೀವು. ಈ ಥರ ಶಾಪಿಂಗ್ಗೆ ಹೊರಗಡೆ ಹೋದಾಗ ವಿಶಾಲ್ ಮಾರ್ಟಲ್ಲಿ ಮೈಕ್ರೋ ಫೈಬರ್ ಕ್ಲೀನಿಂಗ್ ಕ್ಲಾತ್ ಈ ಥರ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ 3 ಪೀಸ್ ಇವೆ. ಇವಾಗ ಶ್ರಾವಣದಲ್ಲಿ ಕ್ಲೀನ್ ಮಾಡುವಾಗ ಹೆಲ್ಪ್ ಆಗುತ್ತೆ ಇದರಿಂದ ಅಂದ್ಕೊಂಡು ತೊಗೊಂಡಿದ್ದೀನಿ. ಮನೆ ಸ್ವಚ್ಛ ಮಾಡುವುದು ಅಂದರೆ ಕೇವಲ ಧೂಳು ತೆಗೆದು ಹಾಕುವುದಲ್ಲ, ಮನೆಯಲ್ಲಿ ಹೊಸ ಉತ್ಸಾಹ, ಹೊಸ ಸಕಾರಾತ್ಮಕ ಶಕ್ತಿಯನ್ನು ತುಂಬುವುದು. ಸ್ವಚ್ಛವಾದ ಮನೆ ನೋಡಿದಾಗ ಮನಸ್ಸಿಗೂ ಒಂದು ನೆಮ್ಮದಿ ಕೊಡ್ತದೆ. ಯಾವಾಗಲೂ ನೀವು ನೋಡ್ರಿ, ಕ್ಲೀನ್ ಆಗಿದ್ದಾಗ ತುಂಬಾ ಖುಷಿ ಆಗುತ್ತೆ ಮನೆ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ಇವತ್ತು ಈ ಚಿಮ್ನಿ ನಾನು ವಾರದಲ್ಲಿ ಒಂದ್ಸರಿ ಆದರೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅಷ್ಟೊಂದೇನು ಧೂಳಿಲ್ಲ, ಯಾಕಂದರೆ ಮೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು ಯಾವಾಗಲೂ. ಇವಾಗ ಕೌಂಟರ್ ಟಾಪ್ ಮೇಲೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಈ ಥರ ಸಣ್ಣ ವೈಪರಿಂದ ನೀರೆಲ್ಲವನ್ನು ತೆಗೆದು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಇದ್ರ ಕೂಡ ಚೆನ್ನಾಗಿ ನೀರು ಹೋಗುತ್ತೆ, ಕ್ಲೀನ್ ಕೂಡ ಆಗುತ್ತೆ. ಈ ಥರ ಎಲ್ಲ ಮಾಡಿ ಇಟ್ಕೊಂಡ ಮೇಲೆ ಮತ್ತೆ ಇವಾಗ ಒಟಿಜಿ ಕೂಡ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಕೆಳಗಡೆ ಕೂತಿ ಚೆನ್ನಾಗಿ ಒರೆಸ್ಕೊಂಡು ತೆಗೆದಿಟ್ಕೊಳ್ತೀನಿ. ಇವಾಗ ಈ ಥರ ಮ್ಯಾಟು ಫ್ರಿಜ್ಜಲ್ಲಿ ಹಾಕೋಕ್ಕೆ ಅಂತ ತರಿಸಿದ್ನಿ. ಅದರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಎಕ್ಸ್ಟ್ರಾ ಆಗಿದ್ದು. ಈ ಥರ ಒಟಿಜಿ ಕೆಳಗಡೆ ಹಾಕ್ಕೊಂಡು ಈ ಥರ ಒಟಿಜಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಏನರ ನಾನು ತರಿಸಿ ಒಂದು 5 ಇಯರ್ಸ್ ಆಯಿತು. ಇದು ಮ್ಯಾಟ್ ಈ ಥರ ತರಿಸಿ ತುಂಬ ಚೆನ್ನಾಗಿದೆ, ಇನ್ನೂ ಯೂಸ್ ಆಗ್ತಾಯಿದೆ. ಈ ಥರ ಕ್ಲೀನಾಗಿ ಒಟಿಜಿ ಇಟ್ಕೊಂಡಿದ್ದು ನೋಡಿರಿ. ಈಗ ಈ ಥರ ಕಾಣಿಸ್ತಾ ಇದೆ ನೋಡಿರಿ. ಸ್ಕೂಲಿಂದ ಬಂದಮೇಲೆ ನನ್ನ ಮಗ ಬಂದು ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಈಗ ಏನಾದರೂ ತಿನ್ನೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಮುಗಿದೋಯ್ತು. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ಮತ್ತೆ ಅದೇ ರಿಪೀಟ್ ಆಗ್ತಾಯಿದೆ. ಮಾಡಿಲ್ಲ ಅಂದರೂ ಬಿಡೋದಿಲ್ಲ. ಹಾಗಾಗಿ ಅವನಿಗೆ ಮಾಡ್ಕೊಡೋಣ ಅಂತ ಗೋಬಿ ಮಂಚೂರಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಲ್ಲವನ್ನು ಅವನೇ ಕಟ್ ಮಾಡ್ತಾನೆ. ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾನೆ ಮೇಲಲ್ಲಿ. ಅವರು ಸ್ಕೂಲಿಂದ ಬರೋಷ್ಟರಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ಆಗುತ್ತೆ, ಆಮೇಲೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಥರ ಅದು ಬೇಕು ಇದು ಬೇಕು ಅಂತ ಇದ್ದರೆ ಅಲ್ಲಿ ವರ್ಕ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಬಾಳಿಗೆಗೆ ಎಣ್ಣೆ ಹಾಕಿ ಕಾಯೋಕ್ಕೆ ಬಿಡಿ. ಇದು ಕಾಯೋಷ್ಟರಲ್ಲಿ ಇವಾಗ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋಣ ಗೋಬಿಗೆ. ಇವಾಗ ಒಂದು ಬೌಲ್ಗೆ ಬೇಯಿಸಿ ಇಟ್ಕೊಂಡಿರುವ ಗೋಬಿಯನ್ನು ಹಾಕ್ಕೊಂಡು ಇವಾಗ 3 to 4 ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ. ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ಬಾಳಿಗೆಯಲ್ಲಿ ಈ ಥರ ಗೋಬಿ ಎಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಈ ಥರ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕರಿದುಕೊಳ್ಳಿ. ಈ ಥರ ರೆಸ್ಟೋರೆಂಟ್ ಸ್ಟೈಲ್ ಮನೆಯಲ್ಲೇ ಗೋಬಿ ಮಂಚೂರಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಅದರಲ್ಲಿ ಮಾಡೋದ್ರಿಂದ ನಮಗೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಹೊರಗಡೆ ಗೋಬಿ ಮಂಚೂರಿಯಲ್ಲಿ ಕಲರ್ಸ್ ಯೂಸ್ ಮಾಡ್ತಾರೆ, ಮನೆಯಲ್ಲಾದರೆ ಕಲರ್ಸ್ ಇಲ್ಲದೆ ಈ ಥರ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕಿ, ಈರುಳ್ಳಿ ಹಾಕಿ
ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈ ಥರದ ಸಾಸ್ಗಳು ಮನೆಯಲ್ಲಿ ಯಾವಾಗಲೂ ಸ್ಟಾಕಲ್ಲಿ ಇಟ್ಕೊಂಡ್ರೆ ಚೈನೀಸ್ ಸ್ಟೈಲ್ ರೆಸಿಪಿಗಳು ತುಂಬ ಸುಲಭವಾಗಿ ಮಾಡಬಹುದು. ಇವಾಗ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೊಟೊ ಸಾಸ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೊದಲೇ ಫ್ರೈ ಮಾಡಿಕೊಂಡಿರುವ ಗೋಬಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಣ್ಣದಾಗಿ ಕತ್ತರಿಸಿಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಇವಾಗ ಕತ್ತರಿಸಿದ ಸ್ಪ್ರಿಂಗ್ ಆನಿಯನ್ ಹಾಗೂ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಚೆನ್ನಾಗಿ ಎಲ್ಲವನ್ನು ಸಾಸ್ ಮಿಕ್ಸ್ ಆಗುವಂತೆ ಕಲಿಸಿ. ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಗೋಬಿ ಮಂಚೂರಿ ಸವಿಯಲು ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ರುಚಿ ಖಂಡಿತ ಇಷ್ಟವಾಗುತ್ತೆ. ಈ ಥರ ರೆಸ್ಟೋರೆಂಟ್ ಸ್ಟೈಲ್ ಮನೆಯಲ್ಲಿ ಮಾಡಿ ತಿನ್ನೋದು ಈ ಥರದ ರೆಸಿಪಿಗಳು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ಶಾಪ್ನಿಂದ ತಂದ ಶೇಂಗಾ, ರವೆ ಇವೆಲ್ಲವನ್ನು ಡಬ್ಬಕ್ಕೆ ಹಾಕೋ ಬದಲು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ. ಈ ಥರ ಎಲ್ಲವನ್ನು ಹುರಿದಿಟ್ಟುಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಆರಲು ಬಿಡಿ. ಹೀಗೆ ಮಾಡೋದ್ರಿಂದ ತೇವಾಂಶ ಕಡಿಮೆ ಆಗಿ ಹುಳ ಅಥವಾ ಕೀಟ ಬರುವ ಸಾಧ್ಯತೆ ಕಡಿಮೆ ಆಗುತ್ತದೆ. ಶೇಂಗಾವನ್ನು ಮೊದಲೇ ಹುರಿದು ಡಬ್ಬದಲ್ಲಿ ಇಟ್ಟರೆ ಬೇಕಾದಾಗ ಚಟ್ನಿ, ಪಲ್ಯ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಪುಡಿ ಮಾಡಿ ಹಾಕಲು ತುಂಬ ಸುಲಭವಾಗುತ್ತದೆ. ಸಮಯವೂ ಉಳಿತಾಯವಾಗುತ್ತದೆ. ಇಂತಹ ಸಣ್ಣ ಕಿಚನ್ ಟಿಪ್ಸ್ ನಿಮ್ಮ ಅಡುಗೆ ಮನೆಯನ್ನು ಇನ್ನಷ್ಟು ಸುಲಭವಾಗಿಸುತ್ತದೆ. ಇಂತಹ ಉಪಯುಕ್ತ ಟಿಪ್ಸ್ಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಕಿಚನ್ ಟಿಪ್ಸ್, ಸುಲಭ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಅನ್ನು ಒತ್ತುವುದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ.